ನಮಸ್ಕಾರ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಯಾವಾಗಲಾದರೂ ಹೀಗೆ ಆಗಿದೆಯಾ? ಒಂದೇ ನಂಬರ್ ಮತ್ತೆ ಮತ್ತೆ ಕಾಣಿಸ್ಕೊಳ್ಳೋದು. ಉದಾಹರಣೆಗೆ 111, 222, 333. ಅಥವಾ ನೀವು ಯಾರನ್ನಾದರೂ ಯೋಚನೆಯನ್ನು ಮಾಡ್ತಾ ಇದ್ದರೆ ಅವರು ತಕ್ಷಣ ನಿಮಗೆ ಫೋನ್ ಮಾಡೋದು ಅಥವಾ ಮೆಸೇಜ್ ಮಾಡೋದು ನಡೆದಿದೆಯಾ? ಅಥವಾ ನೀವು ಒಂದು ಪ್ರಶ್ನೆಯನ್ನು ಯೋಚಿಸ್ತಿದ್ದಾಗ ಸಡನ್ನಾಗಿ ಯೂಟ್ಯೂಬ್ನಲ್ಲಿನೋ ಅಥವಾ ಎಲ್ಲಾದರೂ ಅದೇ ಪ್ರಶ್ನೆಗೆ ಉತ್ತರ ಅನ್ನೋದು ಸಿಗ್ತಾ ಇದೆಯಾ? ಇವೆಲ್ಲವೂ ಕೂಡ ಕೋಇನ್ಸಿಡೆಂಟ್ ಅಲ್ಲ ಸ್ನೇಹಿತರೆ. ಇವುಗಳನ್ನು ಯೂನಿವರ್ಸ್ ಸೈನ್ ಅಂತ ನಾವು ಕರೀತೇವೆ. ಯೂನಿವರ್ಸ್ ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದೆ, ಆದರೆ ನಾವು ಅದನ್ನು ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಇದ್ದೀವಾ? ಬಹಳ ಜನರಿಗೆ ಯೂನಿವರ್ಸ್ ಸೈನ್ ಅನ್ನೋದು ಬರ್ತಾನೆ ಇರುತ್ತೆ, ಆದರೆ ಅವರಿಗೆ ಏನು ಮಾಡಬೇಕು ಎಂಬುದೇ ಗೊತ್ತಿರೋದಿಲ್ಲ. ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳುತ್ತೇನೆ, ಯೂನಿವರ್ಸ್ ಸೈನ್ ಯಾವ್ದ್ಯಾವುದು, ಸೈನ್ ಬಂದಾಗ ಏನು ಮಾಡಬೇಕು, ಆ ಸೈನ್ಸನ್ನು ಇಗ್ನೋರ್ ಮಾಡಿದರೆ ಏನಾಗುತ್ತೆ, ಯೂನಿವರ್ಸ್ ಮೆಸೇಜನ್ನು ಹೇಗೆ ಡಿಕೋಡ್ ಮಾಡಬೇಕು, ಈ ಎಲ್ಲ ವಿಷಯಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತಾ ಇದ್ದೇನೆ. ಆದ್ದರಿಂದ ಇವತ್ತಿನ ವಿಡಿಯೋ ನಿಮಗೆ ಬರೀ ಕೋಇನ್ಸಿಡೆಂಟ್ ಅಲ್ಲ, ಇದು ಯೂನಿವರ್ಸ್ ನಿಮಗೆ ರೆಫರ್ ಮಾಡ್ತಿರ್ತಕ್ಕಂತಹ ವಿಡಿಯೋ. ಆದ್ದರಿಂದ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಯಾಕಂದರೆ ಈ ವಿಡಿಯೋ ಅಷ್ಟೊಂದು ಇನ್ಫಾರ್ಮೇಟಿವ್ ಆಗಿ ಇರುತ್ತೆ. ನಿಮ್ಮ ಜೀವನದ ಹಲವಾರು ಕನ್ಫ್ಯೂಷನ್ಸನ್ನು ಕ್ಲಿಯರ್ ಆಗಬಹುದು. ಹಾಗಿದ್ರೆ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡೋಣ. ಯೂನಿವರ್ಸ್ ಸೈನ್ ಅಂದರೆ ಏನು? ಮೊದಲು ಒಂದು ವಿಷಯವನ್ನು ಅರ್ಥ ಮಾಡ್ಕೋಬೇಕು. ಯೂನಿವರ್ಸ್ ನಮ್ಮ ಜೊತೆ 3 ವೇಸ್ನಲ್ಲಿ ಕಮ್ಯುನಿಕೇಟ್ ಮಾಡ್ತಾ ಇರುತ್ತೆ. ಮೊದಲನೇದು ಇಂಟ್ಯೂಷನ್, ಎರಡನೇದು ಸಿಂಕ್ರನಸಿಟಿ, ಮೂರನೇದು ಸೈನ್ಸ್. ಯೂನಿವರ್ಸ್ ಸೈನ್ಸ್ ಎಂದರೆ ಯೂನಿವರ್ಸ್ ನಮ್ಮನ್ನು ಕರೆಕ್ಟ್ ಡೈರೆಕ್ಷನ್ಗೆ ಗೈಡ್ ಮಾಡುವಂತಹ ಸಿಗ್ನಲ್ಸ್. ಉದಾಹರಣೆಗೆ, ನೀವು ಒಂದು ಕೆಲಸ ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದೀರಾ, ಅದೇ ಸಮಯದಲ್ಲಿ ನಿಮಗೆ ಅದೇ ವಿಷಯದ ಬಗ್ಗೆ ವಿಡಿಯೋ ಕಾಣೋದು, ಅಥವಾ ಯಾರಾದರೂ ಒಬ್ಬ ವ್ಯಕ್ತಿ ಅದೇ ವಿಷಯವನ್ನು ಹೇಳೋದು, ಅಥವಾ ನೀವು ಒಂದು ಪುಸ್ತಕ ತೆರೆದಾಗ ಅದೇ ಆನ್ಸರ್ ಅನ್ನೋದು ಸಿಗೋದು, ಇದು ಯೂನಿವರ್ಸ್ ಹೇಳುವ ಒಂದು ಮೆಸೇಜ್ ಆಗಿರುತ್ತೆ. ಯೂನಿವರ್ಸ್ ಸೈನ್ ಯಾವ ಯಾವ ರೀತಿಯಲ್ಲಿ ಬರ್ತದೆ? ಯೂನಿವರ್ಸ್ ಸೈನ್ಸ್ ಅನ್ನೋದು ಬಹಳ ರೀತಿಯಲ್ಲಿ ಬರ್ತದೆ. ಮೊದಲನೇದ್ದು ನಂಬರ್ ಸೈನ್ಸ್, ಅತಿ ಕಾಮನ್ ಆಗಿರುವಂತಹ ಸೈನ್ ಇದು. ಉದಾಹರಣೆಗೆ 111, 222, 333, 444, 555. ಈ ನಂಬರ್ಸ್ಗಳು ರಿಪೀಟೆಡ್ಲಿ ನಿಮಗೆ ಏನಾದರೂ ಕಾಣಿಸ್ತಾ ಇದ್ದರೆ ಯೂನಿವರ್ಸ್ ನಿಮ್ಮ ಗಮನವನ್ನು ಸೆಳೆಯೋದಕ್ಕೆ ಪ್ರಯತ್ನಿಸ್ತಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಉದಾಹರಣೆಗೆ 111 ಕಾಣಿಸ್ಕೊಂಡ್ರೆ ಒಂದು ಹೊಸ ಬಿಗಿನಿಂಗ್ ಅನ್ನೋದು ಶುರು ಆಗ್ತಾ ಇದೆ ಅಂತ ಅರ್ಥ. 222 ಅಲೈನ್ಮೆಂಟ್ ಅನ್ನೋದು, 333 ಗೈಡೆನ್ಸ್, 444 ಯೂನಿವರ್ಸ್ ನಿಮಗೆ ಪ್ರೊಟೆಕ್ಷನ್ ಕೊಡ್ತಾ ಇದೆ ಅಂತ ಅರ್ಥ, 555 ನಿಮ್ಮ ಬದುಕಿನಲ್ಲಿ ಒಂದು ಹೊಸ ದೊಡ್ಡ ಬದಲಾವಣೆ ಆಗ್ತಾ ಇದೆ ಅಂತ ಅರ್ಥ. ಇನ್ನು ಸೆಕೆಂಡ್, ಪೀಪಲ್ ಸೈನ್. ಕೆಲವೊಮ್ಮೆ ಯೂನಿವರ್ಸ್ ನಿಮ್ಮ ಜೀವನಕ್ಕೆ ಕರೆಕ್ಟ್ ಪೀಪಲನ್ನು ಕಳಿಸ್ತಿರುತ್ತೆ. ಅವರು ನಿಮಗೆ ಒಂದು ಅಡ್ವೈಸ್ ಕೊಡ್ಬೋದು, ಒಂದು ಆಪರ್ಚುನಿಟಿಯನ್ನು ಕೊಡಬಹುದು, ನಿಮ್ಮ ಲೈಫ್ ಡೈರೆಕ್ಷನ್ನ ಚೇಂಜ್ ಮಾಡ್ಬೋದು. ಇನ್ನು ಥರ್ಡ್, ಡ್ರೀಮ್ಸ್. ಕೆಲವರಿಗೆ ಯೂನಿವರ್ಸ್ ಡ್ರೀಮ್ಸ್ ಮೂಲಕ ಮೆಸೇಜನ್ನು ಕೊಡ್ತಿರುತ್ತೆ. ಒಂದೇ ಡ್ರೀಮ್ ರಿಪೀಟೆಡ್ಲಿ ಆಗ್ತಾ ಇರುತ್ತೆ, ಅದು ರ್ಯಾಂಡಮ್ ಅಲ್ಲ. ಮತ್ತೆ ಇನ್ನು ನಾಲ್ಕನೇದು, ಸ್ಟ್ರಾಂಗ್ ಇಂಟ್ಯೂಷನ್. ಒಮ್ಮೆ ನಿಮಗೆ ಹೀಗೆ ಅನಿಸ್ಬೋದು, ಈ ಕೆಲಸ ನಾನು ಮಾಡಲೇಬೇಕು, ಅಥವಾ ಈ ವ್ಯಕ್ತಿಯನ್ನು ನಾನು ಟ್ರಸ್ಟ್ ಮಾಡಬಾರ್ದು ಅಂತ. ಅದು ನಿಮ್ಮ ಹೈಯರ್ ಸೆಲ್ಫ್ ಅಥವಾ ಯೂನಿವರ್ಸ್ ಗೈಡೆನ್ಸ್ ಆಗಿರುತ್ತೆ. ಇನ್ನು ಯೂನಿವರ್ಸ್ ಸೈನ್ ಬಂದಾಗ ಜನರು ಮಾಡುವಂತಹ ಅತಿ ದೊಡ್ಡ ತಪ್ಪು ಯಾವುದು? ಬಹಳ ಜನರು ಯೂನಿವರ್ಸ್ ಸೈನನ್ನು ಇಗ್ನೋರ್ ಮಾಡ್ತಾರೆ. ಉದಾಹರಣೆಗೆ, ನಿಮಗೆ ರಿಪೀಟೆಡ್ಲಿ ವಾರ್ನಿಂಗ್ ಸೈನ್ ಬರ್ತಿರುತ್ತೆ, ಆದರೆ ನೀವು ಅದನ್ನು ಇಗ್ನೋರ್ ಮಾಡ್ತಿದ್ದೀರಿ. ಅದರಿಂದ ರಾಂಗ್ ಡಿಸಿಷನ್, ರಾಂಗ್ ರಿಲೇಷನ್ಶಿಪ್ಪಲ್ಲಿ ಹೋಗೋದು, ರಾಂಗ್ ಆಪರ್ಚುನಿಟಿಯನ್ನು ಕೈಗೆತ್ಕೊಳ್ಳೋದು, ಇವು ನಿಮ್ಮ ಲೈಫಿಗೆ ಅಡೆತಡೆ ಆಗ್ಬೋದು. ಯೂನಿವರ್ಸ್ ಮೊದಲಿಗೆ ಸ್ಮಾಲ್ ಸೈನನ್ನು ಕೊಡುತ್ತೆ. ನಾವು ಕೇಳಲಿಲ್ಲ ಅಂದರೆ ಮುಂದೆ ನಮಗೆ ಬಿಗ್ಗರ್ ಲೆಸನನ್ನು ಕೊಡ್ತಾ ಇರುತ್ತೆ. ಯೂನಿವರ್ಸ್ ಸೈನ್ ಬಂದಾಗ ನಾವು ಏನು ಮಾಡಬೇಕು? ಇದು ಇವತ್ತಿನ ಈ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಗಿರುತ್ತೆ. ಯೂನಿವರ್ಸ್ ಸೈನ್ ಬಂದಾಗ ದಯವಿಟ್ಟು ಈ 5 ಸ್ಟೆಪ್ಸನ್ನು ಫಾಲೋ ಮಾಡಲೇಬೇಕು. ಸ್ಟೆಪ್ ನಂಬರ್ 1, ಪಾಸ್. ಮೊದಲು ಪಾಸ್ ಮಾಡಬೇಕು, ಅಂದರೆ ನಿಮ್ಮ ಮೈಂಡನ್ನು ಕಾಮ್ ಮಾಡಬೇಕು. ಅದೇ ಸೈನ್ ಮತ್ತೆ ಮತ್ತೆ ಬರುತ್ತಿದೆ ಅಂದರೆ ಅದು ಇಂಪಾರ್ಟೆಂಟ್ ಮೆಸೇಜ್ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಸ್ಟೆಪ್ ನಂಬರ್ 2, ಅಬ್ಸರ್ವ್. ಮುಂದಿನ ಸ್ಟೆಪ್ ಅಬ್ಸರ್ವ್ ಮಾಡೋದು. ಸೈನ್ ಯಾವ ಸಮಯದಲ್ಲಿ ಬರ್ತಾ ಇದೆ? ಉದಾಹರಣೆಗೆ, ನೀವು ಯಾರನ್ನಾದರೂ ಯೋಚಿಸ್ತಿದ್ದಾಗ 111 ಕಾಣಿಸ್ತಿದೆಯಾ? ಅಥವಾ ನೀವು ಯಾವುದಾದ್ರೂ ಒಂದು ಡಿಸಿಷನ್ ಬಗ್ಗೆ ಯೋಚನೆ ಮಾಡ್ತಿದ್ದಾಗ 222 ಕಾಣಿಸ್ತಿದೆಯಾ? ಕಾಂಟೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ. ಸ್ಟೆಪ್ ನಂಬರ್ 3, ಆಸ್ಕ್ ದ ಯೂನಿವರ್ಸ್. ನೀವು ಯೂನಿವರ್ಸ್ಗೆ ಪ್ರಶ್ನೆ ಕೇಳ್ಬೋದು. ಸರಳವಾಗಿಯೇ ಕೇಳಿ, ಯೂನಿವರ್ಸ್ ನನಗೆ ಕ್ಲಿಯರ್ ಸೈನ್ ಕೊಡು ಅಂತ. ನೀವು ಹಾನೆಸ್ಟ್ ಆಗಿ ಕೇಳಿದರೆ ಯೂನಿವರ್ಸ್ ಡೆಫಿನೆಟ್ಲಿ ರೆಸ್ಪಾನ್ಸ್ ಕೊಟ್ಟೇ ಕೊಡುತ್ತೆ. ಸ್ಟೆಪ್ ನಂಬರ್ 4, ಟೇಕ್ ಸ್ಮಾಲ್ ಆ್ಯಕ್ಷನ್. ಸೈನ್ ಬಂದರೂ ಆ್ಯಕ್ಷನ್ ತಗೊಳ್ಳದೇ ಇರೋದು. ಬಹಳ ಜನರು ಸೈನನ್ನು ನೋಡ್ತಾರೆ, ಆದರೆ ಆ್ಯಕ್ಷನನ್ನು ತಗೊಳ್ಳೋದಿಲ್ಲ. ಯೂನಿವರ್ಸ್ ಗೈಡೆನ್ಸ್ ಕೊಡುತ್ತದೆ, ಆದರೆ ವಾಕಿಂಗ್ ಯು ಮಸ್ಟ್ ಡೂ. ಸ್ಟೆಪ್ ನಂಬರ್ 5,
ಟ್ರಸ್ಟ್ ದ ಪ್ರಾಸೆಸ್. ಇನ್ನು ಕೊನೆಯ ಸ್ಟೆಪ್ ಟ್ರಸ್ಟ್. ಯೂನಿವರ್ಸ್ ಪ್ಲ್ಯಾನ್ ಕೆಲವೊಮ್ಮೆ ನಮಗೆ ಇಮ್ಮಿಡಿಯೇಟ್ಲಿ ಅರ್ಥ ಆಗೋದಿಲ್ಲ, ಆದರೆ ಟೈಮ್ ಕಳೆದ ನಂತರ ನಾವು ರಿಯಲೈಸ್ ಮಾಡ್ಕೊಳ್ತೇವೆ. ಸೊ ಆದ್ದರಿಂದ ಆ ಪ್ರಾಸೆಸ್ ಮೇಲೆ ನಿಮ್ಮ ನಂಬಿಕೆಯನ್ನು ಇಡಿ. ರಿಯಲ್ ಲೈಫ್ ಎಕ್ಸಾಂಪಲ್. ಒಂದು ಎಕ್ಸಾಂಪಲ್ನ ಹೇಳ್ತೇನೆ ಕೇಳಿ. ಒಬ್ಬ ವ್ಯಕ್ತಿ ಜಾಬನ್ನು ಚೇಂಜ್ ಮಾಡಬೇಕಾ ಬೇಡವಾ ಅಂತ ಕನ್ಫ್ಯೂಷನ್ ಆಗಿದ್ದ. ಆ ಸಮಯದಲ್ಲಿ ಅವರಿಗೆ ರಿಪೀಟೆಡ್ ಆಗಿ ಸೈನ್ ಬಂದುದು. ಏನು? 311 ಜಾಬ್ ಆಪರ್ಚುನಿಟಿ ಕಾಲ್ಸ್, ಮೋಟಿವೇಶನಲ್ ವಿಡಿಯೋಸ್. ಅದು ಫೈನಲಿ ಡಿಸಿಷನ್ ತೆಗೆದುಕೊಂಡ್ರು. ಆ ಡಿಸಿಷನ್ ಅವರ ಲೈಫ್ ಕಂಪ್ಲೀಟ್ಲಿ ಚೇಂಜ್ ಮಾಡ್ತು. ಸೊ ಯೂನಿವರ್ಸ್ ಸೈನ್ಸ್ ಇಗ್ನೋರ್ ಮಾಡಿದರೆ ಏನಾಗ್ತದೆ? ಯೂನಿವರ್ಸ್ ಸೈನ್ಸ್ ಇಗ್ನೋರ್ ಮಾಡಿದರೆ ಕನ್ಫ್ಯೂಷನ್ ಅನ್ನೋದು ಹೆಚ್ಚಾಗ್ತದೆ, ರಾಂಗ್ ಪಾತ್ಗೆ ಹೋಗ್ಬೋದು, ರಿಪೀಟೆಡ್ ಪ್ರಾಬ್ಲಮ್ಸನ್ನು ನಮ್ಮ ಲೈಫಲ್ಲಿ ನಾವು ತರಿಸ್ಕೋಬೋದು. ಯೂನಿವರ್ಸ್ ಲೆಸನ್ಸ್ ಮತ್ತೆ ಮತ್ತೆ ಕೊಡುತ್ತದೆ. ನಾವು ಲರ್ನ್ ಮಾಡೋವರೆಗೂ ಕೂಡ ಯೂನಿವರ್ಸ್ ಅನ್ನೋದು ನಮಗೆ ಟೆಸ್ಟ್ ಅನ್ನೋದನ್ನು ಮಾಡ್ತಾನೆ ಇರುತ್ತೆ. ಇವಾಗ ಯೂನಿವರ್ಸ್ ಜೊತೆ ಕನೆಕ್ಷನನ್ನು ಹೇಗೆ ಹೆಚ್ಚಿಸ್ಕೊಳ್ಳೋದಕ್ಕೆ ಸಾಧ್ಯ? ಯೂನಿವರ್ಸ್ ಸಿಗ್ನಲ್ಸ್ ಕ್ಲಿಯರ್ ಆಗಿ ಬರಬೇಕಾದ್ರೆ ನೀವು ಕನೆಕ್ಷನ್ ಸ್ಟ್ರಾಂಗ್ ಆಗಿ ಮಾಡ್ಕೋಬೇಕು. ಇದಕ್ಕೆ 5 ಪ್ರಾಕ್ಟೀಸ್ ಮಾಡಿ. ಪ್ರತಿನಿತ್ಯ ಧ್ಯಾನವನ್ನು ಮಾಡಿ, ಗ್ರ್ಯಾಟಿಟ್ಯೂಡಿಂದ ಇರಿ, ಸೈಲೆನ್ಸ್ ಆಗಿರಿ, ನೇಚರ್ ಜೊತೆ ಟೈಮ್ ಕೊಡಿ, ಪಾಸಿಟಿವ್ ಮೈಂಡ್ಸೆಟ್ನಿಂದ ಇರಿ. ನಿಮ್ಮ ಮೈಂಡ್ ಕಾಮ್ ಆಗಿದ್ದರೆ ಯೂನಿವರ್ಸ್ ಮೆಸೇಜಸ್ ಕ್ಲಿಯರ್ ಆಗಿ ನಿಮಗೆ ಅರ್ಥ ಆಗುತ್ತೆ. ಇನ್ನು ಕೊನೆಯದಾಗಿ ಪವರ್ಫುಲ್ ಟಿಪ್ಪನ್ನು ಹೇಳ್ತೇನೆ. ನಿಮ್ಮ ಲೈಫ್ನಲ್ಲಿ ಒಂದು ಹ್ಯಾಬಿಟ್ ಸ್ಟಾರ್ಟ್ ಮಾಡಿ. ಸೈನ್ಸ್ ಜರ್ನಲ್ ಅಂತ. ಯಾವ ಸೈನ್ ಬರುತ್ತಿದೆ, ಯಾವ ಸಮಯದಲ್ಲಿ ಬರ್ತಾ ಇದೆ, ಎಲ್ಲವನ್ನೂ ಕೂಡ ನೋಟ್ ಮಾಡಿ ಇಡಿ. ಸ್ವಲ್ಪ ದಿನಗಳಲ್ಲಿ ನಿಮಗೆ ಒಂದು ಪ್ಯಾಟರ್ನ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಸ್ನೇಹಿತರೆ, ಯೂನಿವರ್ಸ್ ಯಾವಾಗಲೂ ನಮ್ಮ ಜೊತೆ ಇದೆ, ಆದರೆ ನಾವು ಯಾವಾಗಲೂ ಕೂಡ ಲಿಸನಿಂಗ್ ಮೂಡ್ನಲ್ಲಿ ಇರಬೇಕು. ಸಿಗ್ನಲ್ಸನ್ನು ಯೂನಿವರ್ಸ್ ಕೊಡ್ತಿರೋಕ್ಕಂತಹ ಸೈನ್ಸನ್ನು ನಾವು ಇಗ್ನೋರ್ ಮಾಡಬೇಡಿ. ಅಬ್ಸರ್ವ್ ಮಾಡಿ, ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿ, ಆ್ಯಕ್ಷನನ್ನು ತಗೊಳ್ಳಿ. ಆಗ ನಿಮ್ಮ ಜೀವನದಲ್ಲಿ ಅದ್ಭುತ ಚೇಂಜಸನ್ನು ನೀವು ನೋಡ್ತೀರಾ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಇಂತಹ ಸ್ಪಿರಿಚುವಲ್ ಮತ್ತು ಮೈಂಡ್ ಪವರ್ ವಿಡಿಯೋ ಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಐಕನ್ನ ಆನ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಯಾವ ಯೂನಿವರ್ಸ್ ಸೈನ್ ಪದೇ ಪದೇ ಕಾಣಿಸ್ತಾ ಇದೆ ಅಂತ ಕಾಮೆಂಟ್ ಸೆಕ್ಷನ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ದಿನ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ. ನಿಮ್ಮ ಸಹೋದರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.